ಇದೇ ಮೇ 2025 ಹೊಸ ತಿಂಗಳಿನಿಂದ ಇಡೀ ದೇಶಾದ್ಯಂತ 10ರಿಂದ 15 ಹೊಸ ರೂಲ್ಸ್, ಹೊಸ ನಿಯಮ, ಹೊಸ ಬದಲಾವಣೆ ಸೇರಿದಂತೆ ಹೊಸ ಯೋಜನೆಗಳು ಜಾರಿಗೆ ಬಂದಿದ್ದು, ಎಲ್ಲಾ ಬ್ಯಾಂಕಿಂಗ್ ವಲಯದಲ್ಲಿ ದೊಡ್ಡ ಬದಲಾವಣೆ ಸೇರಿದಂತೆ LPG ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಇಳಿಕೆ, ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಿ ಕೂಡ ಇಳಿಕೆ ಸೇರಿದಂತೆ ಫೋನ್ ಪೇ, ಗೂಗಲ್ ಪೇ ಹೀಗೆ ವಿವಿಧ ಬಗೆಯ UPI ಪೇಮೆಂಟ್ ಅನ್ನ ನೀವು ಯೂಸ್ ಮಾಡ್ತಿದ್ರೆ ನಿಮಗೂ ಕೂಡ ಹೊಸ ರೂಲ್ಸ್ ಇದೆ. ಇನ್ನು ಯಾವುದೇ ಬ್ಯಾಂಕಿನಲ್ಲಿ ನೀವು ಏನಾದರೂ ಬ್ಯಾಂಕ್ ಅಕೌಂಟ್ ಅನ್ನ ಹೊಂದಿರುವವರಾಗಿದ್ದರೆ ಬ್ಯಾಂಕಿಂಗ್ ವಲಯದಲ್ಲಿ ಕೂಡ ವೀಕ್ಷಕರೇ ದೊಡ್ಡ ಪ್ರಮಾಣದಲ್ಲಿ ಇದೀಗ ಬದಲಾವಣೆಯನ್ನ ಮಾಡಲಾಗಿದೆ. ಇದಲ್ಲದೆ ಎಲ್ಲ ವಾಹನ ಸವಾರರಿಗೂ ಕೂಡ ಹೊಸ ರೂಲ್ಸ್ ಜಾರಿ ಮಾಡಲಾಗಿದ್ದು, ಟ್ರಾಫಿಕ್ ರೂಲ್ಸ್ ಅಲ್ಲಿಯೂ ಹೊಸ ಒಂದು ಬದಲಾವಣೆಯನ್ನ ಮಾಡಿ ಆದೇಶ ಹೊರಡಿಸಲಾಗಿದೆ. ಇದಲ್ಲದೆ LPG ಗ್ಯಾಸ್ ಸಿಲಿಂಡರ್ ಅನ್ನ ಬುಕ್ ಮಾಡುವ ಒಂದು ಹೊಸ ನಿಯಮ ಜಾರಿ ಮಾಡಲಾಗಿದ್ದು, ಏನಿದು ಹೊಸ ಬದಲಾವಣೆ ಅಂತ ಈ ವಿಡಿಯೋದಲ್ಲಿ ತಿಳಿಯೋಣ. ಇನ್ನು ಎಲ್ಲ ರೈಲಿನಲ್ಲಿ ತತ್ಕಾಲ್ ಟಿಕೆಟ್ ಬುಕ್ಕಿಂಗ್ ಮಾಡುವ ಸಮಯ ಬದಲಾವಣೆ ಸೇರಿದಂತೆ ರೈಲ್ನಲ್ಲಿ ಪ್ರಯಾಣ ಮಾಡುವವರಿಗೂ ಕೆಲವೊಂದಿಷ್ಟು ಗೈಡ್ಲೈನ್ಸ್ ನಿಯಮವನ್ನ ಹೊರಡಿಸಲಾಗಿದ್ದು, ಇದಲ್ಲದೆ ಎಲ್ಲ ರೇಷನ್ ಕಾರ್ಡ್ ದಾರರಿಗೂ ಕೂಡ ಹೊಸ ನಿಯಮವನ್ನ ಜಾರಿಗೊಳಿಸಲಾಗಿದೆ. ಸೊ ವೀಕ್ಷಕರೇ, ಒಟ್ಟಾರೆಯಾಗಿ 10ರಿಂದ 15 ಹೊಸ ರೂಲ್ಸ್, ಹೊಸ ನಿಯಮಗಳನ್ನ ಇದೀಗ ಕೇಂದ್ರ ಮತ್ತು ನಮ್ಮ ರಾಜ್ಯ ಸರ್ಕಾರಗಳು ಘೋಷಣೆ ಮಾಡಿದ್ದು, ಏನೆಲ್ಲ ಹೊಸ ನಿಯಮ, ಹೊಸ ಬದಲಾವಣೆಯನ್ನ ಮಾಡಲಾಗಿದೆ ಎಂಬ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಯೋಣ. ವಿಡಿಯೋ ನೋಡೋಕ್ಕೂ ಮುನ್ನ ಮರೆಯದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಪ್ರೆಸ್ ಮಾಡುವುದನ್ನ ಮರೆಯಬೇಡಿ ವೀಕ್ಷಕರೇ. ಇದೇ ಮೇ ತಿಂಗಳಿನಲ್ಲಿ ಭಾರತಾದ್ಯಂತ ಎಲ್ಲ ಬ್ಯಾಂಕಿಂಗ್ ವಲಯ, ತೆರಿಗೆ ವಲಯ, ಇನ್ನು LPG ಗ್ಯಾಸ್ ಸಿಲಿಂಡರ್ನ ಬುಕ್ಕಿಂಗ್ ಸೇರಿದಂತೆ LPG ಬೆಲೆಯಲ್ಲಿ ಇಳಿಕೆ ಸೇರಿದಂತೆ ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಕೆ, ಬ್ಯಾಂಕ್ ಖಾತೆ, ATM ವಹಿವಾಟುಗಳು, GST ನಿಯಮಗಳು ಮತ್ತು ಇನ್ನೂ ಹಲವು 15ಕ್ಕೂ ಹೆಚ್ಚು ಹೊಸ ನಿಯಮಗಳನ್ನು ಬದಲಾವಣೆ ಮಾಡಲಾಗಿದೆ. ಈ ನಿಯಮಗಳು ಏನೇನಂತ ನೋಡೋದಾದರೆ ವೀಕ್ಷಕರೇ, ಮೊಟ್ಟ ಮೊದಲಿಗೆ ATM ಶುಲ್ಕಗಳು ಹೊಸ ನಿಯಮ ಜಾರಿ ಮಾಡಲಾಗಿದ್ದು, ಇದೇ ಮೇ ತಿಂಗಳಿನಿಂದ ATM ವಹಿವಾಟು ಶುಲ್ಕಗಳಲ್ಲಿ ದೊಡ್ಡ ಬದಲಾವಣೆಯಾಗಿದೆ. ಎಸ್ ವೀಕ್ಷಕರೇ, ಈಗ ಉಚಿತ ಮಿತಿಯ ನಂತರ ಪ್ರತಿ ಹೆಚ್ಚುವರಿ ವಹಿವಾಟಿಗೆ 23 ರೂಪಾಯಿ ಮತ್ತು GST ವೆಚ್ಚವನ್ನ ಪಾವತಿ ಮಾಡಬೇಕಾಗುತ್ತೆ. ಈ ಮೊದಲು 21 ರೂಪಾಯಿ ಇತ್ತು. ಇದೀಗ ಅದನ್ನ 23 ರೂಪಾಯಿ ಜೊತೆಗೆ GST ವೆಚ್ಚವನ್ನ ಕೂಡ ಸೇರ್ಪಡೆ ಮಾಡಲಾಗಿದೆ. ಇನ್ನು ವೀಕ್ಷಕರೇ, ಬ್ಯಾಂಕಿಂಗ್ ವಲಯಕ್ಕೆ ಸಂಬಂಧಪಡುವಂತೆ ಮತ್ತೊಂದು ಹೊಸ ನಿಯಮ ಜಾರಿಗೆ ಮಾಡಲಾಗಿದ್ದು, ಈ ಮೇ ತಿಂಗಳಿನಲ್ಲಿ UPI ನಲ್ಲಿರುವಂತೆ ಬ್ಯಾಂಕ್ ಖಾತೆ ಸಂಖ್ಯೆಯನ್ನ ನಮೂದಿಸಿದಾಗ ಖಾತೆದಾರರ ಹೆಸರನ್ನು ಸಹ ದೃಢೀಕರಿಸಲಾಗುತ್ತದೆ. ಈ ಸೌಲಭ್ಯವನ್ನ ಇದೀಗ RTGS ಮತ್ತು ನೆಫ್ಟ್ ವಹಿವಾಟುಗಳಲ್ಲಿಯೂ ಕೂಡ ಲಭ್ಯವಾಗುವಂತೆ ಎಲ್ಲ ಬ್ಯಾಂಕಿಂಗ್ ವಲಯಗಳಲ್ಲಿ RBI ಶೀಘ್ರದಲ್ಲಿಯೇ ಜಾರಿಗೆ ಮಾಡುತ್ತಿದೆ. ಇದರಿಂದಾಗಿ ತಪ್ಪು ಖಾತೆಗೆ ಹಣ ವರ್ಗಾವಣೆಯಾಗುವುದನ್ನ ತಪ್ಪಿಸಬಹುದಾಗಿದೆ. ಹಾಗೂ ವೀಕ್ಷಕರೇ, GST ನಿಯಮಗಳಲ್ಲಿ ಹೊಸ ರೂಲ್ಸ್ ಜಾರಿಗೆ ಮಾಡಲಾಗಿದ್ದು, ಇದೇ ತಿಂಗಳಿನಿಂದ GST ಪೋರ್ಟಲ್ನಲ್ಲಿ ಬಹು ಅಂಶ ದೃಢೀಕರಣ MFA ಕಡ್ಡಾಯವಾಗಿ ಮಾಡಲಾಗಿದ್ದು, ಈಗ ಲಾಗಿನ್ ಆಗಲು OTPಯನ್ನ ಕಡ್ಡಾಯವಾಗಿ ಮಾಡಲಾಗಿದೆ. ಎಲ್ಲ GST ಬಳಕೆದಾರರು ಮೊಬೈಲ್ ಸಂಖ್ಯೆಯನ್ನ ನವೀಕರಿಸಿಕೊಳ್ಳಿ ಎಂದು ಪ್ರತಿಯೊಬ್ಬರಿಗೂ ಸೂಚಿಸಲಾಗಿದೆ. ಇನ್ಮುಂದೆ GST ಪೋರ್ಟಲ್ ಅಲ್ಲಿ ಲಾಗಿನ್ ಮಾಡುವ ವೇಳೆಯಲ್ಲಿ OTPಯನ್ನ ಕಡ್ಡಾಯವಾಗಿ ಮಾಡಲಾಗಿದೆ ಎಂದು ಅಧಿಕೃತವಾಗಿ ಮಾಹಿತಿಯನ್ನ ಇದೀಗ ಕೇಂದ್ರ ಸರ್ಕಾರ ಹೊರಡಿಸಿದೆ. ಹಾಗೂ ವೀಕ್ಷಕರೇ, ನಿಮ್ಮ ಅಕೌಂಟ್ ಏನಾದರೂ RRB ಬ್ಯಾಂಕ್ ನಲ್ಲಿ ಇದ್ದರೆ ಅಕೌಂಟ್ ಹೊಂದಿರುವ ಪ್ರತಿಯೊಬ್ಬರಿಗೂ ಇದೀಗ ಬ್ಯಾಂಕ್ ವಿಲೀನವಾಗುತ್ತಿರುವುದು ಬಹುಶಃ ಗೊತ್ತಿರಬಹುದು. ಒಟ್ಟು 11 ರಾಜ್ಯಗಳಲ್ಲಿರುವ 15 RRB ಬ್ಯಾಂಕ್ಗಳನ್ನ ವಿಲೀನಗೊಳಿಸಲಾಗುತ್ತಿದೆ. ಇದು ಒಟ್ಟು RRB ಬ್ಯಾಂಕ್ಗಳ ಸಂಖ್ಯೆ 43ರಿಂದ 28ಕ್ಕೆ ಇಳಿಸಲಾಗುತ್ತಿದ್ದು, ಇದು ಬ್ಯಾಂಕಿಂಗ್ ಸೇವೆಯನ್ನ ಹೆಚ್ಚು ಬಲಿಷ್ಠ ಮತ್ತು ಏಕರೂಪಗೊಳಿಸಲು ಕೇಂದ್ರ ಸರ್ಕಾರ ಈ ತೀರ್ಮಾನ ತೆಗೆದುಕೊಂಡಿದೆ ಎಂದು ತಿಳಿಸಲಾಗಿದೆ.
ಹಾಗೂ ವೀಕ್ಷಕರೇ, ವಾಹನ ಸವಾರರಿಗೆ ಬಂತು ಬಿಗ್ ಬ್ರೇಕಿಂಗ್ ನ್ಯೂಸ್. ಎಸ್ ವೀಕ್ಷಕರೇ, ಹೊಸ ರೂಲ್ಸ್ ಅನ್ನ ಇದೀಗ ಜಾರಿಗೆ ಮಾಡಲಾಗಿದ್ದು, ಇಡೀ ನಮ್ಮ ರಾಜ್ಯಾದ್ಯಂತ ಸುಗಮ ಸಂಚಾರಕ್ಕಾಗಿ ಪೊಲೀಸರು ಹೊಸ ಸಂಚಾರಿ ನಿಯಮಗಳನ್ನ ಆಗಾಗ ಪ್ರತಿ ತಿಂಗಳಿಗೆ ರೂಪಿಸುತ್ತಿದ್ದಾರೆ. ವಾಹನಗಳ ಸಂಖ್ಯೆ ಹೆಚ್ಚಿದಂತೆ ಪೊಲೀಸರಿಗೆ ಟ್ರಾಫಿಕ್ ಕಂಟ್ರೋಲ್ ಮಾಡೋದು ದೊಡ್ಡ ಸವಾಲಾಗಿ ಬಿಟ್ಟಿದೆ. ಈ ಮಧ್ಯೆ ಸಂಚಾರಿ ನಿಯಮಗಳ ಉಲ್ಲಂಘಿಸುವವರ ಅಬ್ಬರ ಹೆಚ್ಚಾಗಿದ್ದು, ಹೀಗಾಗಿ ಹೊಸ ಕಾನೂನು ಜಾರಿಗೆ ಮಾಡಲಾಗಿದ್ದು, ನ್ಯೂ ಟ್ರಾಫಿಕ್ ರೂಲ್ಸ್ ಅಡಿಯಲ್ಲಿ ಇನ್ನು ಮುಂದೆ ಅಪಘಾತಗಳನ್ನು ತಡೆಗಟ್ಟಲು ರಸ್ತೆಗಳಲ್ಲಿ ಸ್ಪೀಡ್ ಗನ್ಗಳನ್ನು ಅಳವಡಿಸಲಾಗುತ್ತಿದ್ದು, ಈ ನಿಯಮಗಳನ್ನು ಉಲ್ಲಂಘಿಸಿದವರಿಗೆ ದಂಡ ಸಹಿತ ಜೈಲು ಶಿಕ್ಷೆ ವಿಧಿಸಲಾಗುತ್ತಿದೆ ಎಂದು ಅಧಿಕೃತವಾಗಿ ಇದೀಗ ರಾಜ್ಯ ಸಂಚಾರಿ ನಿಗಮವು ಮಾಹಿತಿ ಪ್ರಕಟಿಸಿದೆ. ಇನ್ನು ವೀಕ್ಷಕರೇ, ಎಲ್ಲ LPG ಗ್ಯಾಸ್ ಸಿಲಿಂಡರ್ ಬಳಕೆದಾರರಿಗೆ ಬಂತು ಬಂಪರ್ ಗುಡ್ ನ್ಯೂಸ್. ಎಸ್ ವೀಕ್ಷಕರೇ, ಈ ತಿಂಗಳಿನಲ್ಲಿ LPG ಬೆಲೆಯಲ್ಲಿ ಇಳಿಕೆಯಾಗುತ್ತಿದ್ದು, ಇನ್ನು LPG ಗ್ಯಾಸ್ ಸಿಲಿಂಡರ್ ಬುಕಿಂಗ್ ವ್ಯವಸ್ಥೆಯಲ್ಲಿ ಹೊಸ ಬದಲಾವಣೆಯನ್ನ ಮಾಡಲಾಗಿದ್ದು, ವಂಚನೆ ಫ್ರಾಡ್ ಅನ್ನ ತಡೆಗಟ್ಟಲು ಹೊಸ ನಿಯಮ ಜಾರಿಗೆ ಮಾಡಲಾಗಿದ್ದು, ಹೊಸ ನಿಯಮದ ಪ್ರಕಾರ ಕಡ್ಡಾಯವಾಗಿ KYC ಮತ್ತು OTP ಪರಿಶೀಲನೆ ಮತ್ತು ಸಬ್ಸಿಡಿ ಒದಗಿಸುವುದರ ಕುರಿತು ದೊಡ್ಡ ಬದಲಾವಣೆ ಮಾಡಲಾಗಿದೆ. ಎಸ್ ವೀಕ್ಷಕರೇ, LPG ಗ್ಯಾಸ್ ಸಿಲಿಂಡರ್ ಬುಕ್ ಮಾಡುವ ಮೊದಲು KYC ನವೀಕರಣ ಮಾಡುವುದು ಇದೀಗ ಕಡ್ಡಾಯ ಮಾಡಲಾಗಿದೆ. ಇದಕ್ಕಾಗಿ ನೀವು ನಿಮ್ಮ ಆಧಾರ್ ಕಾರ್ಡ್ ಅನ್ನು ಗ್ಯಾಸ್ ಏಜೆನ್ಸಿದಾರರ, ಅಂದರೆ ನೀವು ಯಾವ ಕಂಪನಿಯ ಗ್ಯಾಸ್ ಅನ್ನ ಹೊಂದಿದ್ದೀರಿ ಅವರೊಂದಿಗೆ ನಿಮ್ಮ ಆಧಾರ್ ಕಾರ್ಡ್ ಅನ್ನು ಲಿಂಕ್ ಮಾಡಬೇಕಾಗುತ್ತದೆ. ಲಿಂಕ್ ಮಾಡಿದ ನಂತರ ಕಡ್ಡಾಯವಾಗಿ OTP ಪರಿಶೀಲನೆಯನ್ನ ಮಾಡಬೇಕಾಗುತ್ತೆ. OTP ಪರಿಶೀಲನೆ ಆದ ಬಳಿಕ ನಿಮಗೆ ಗ್ಯಾಸ್ ಸಿಲಿಂಡರ್ ದೊರೆಯಲಿದೆ. OTP ಇಲ್ಲ ಅಂದ್ರೆ ಗ್ಯಾಸ್ ಸಿಲಿಂಡರ್ ದೊರೆಯಲ್ಲ. LPG ಗ್ಯಾಸ್ ಸಿಲಿಂಡರ್ನ ಸಬ್ಸಿಡಿ ಪಡೆಯುವ ಪ್ರತಿ ಎಲ್ಲ ಗ್ರಾಹಕರಿಗೂ ಕೂಡ ಹೊಸ ಬದಲಾವಣೆ ಮಾಡಲಾಗಿದ್ದು, ಸಬ್ಸಿಡಿ ಪಡೆಯಲು ನೀವು ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಅನ್ನ ನೀವು ಪಡೆದುಕೊಂಡಿರುವ ಗ್ಯಾಸ್ ಸಂಪರ್ಕದ ಐಡಿಗೆ ಲಿಂಕ್ ಮಾಡಬೇಕಾಗುತ್ತೆ. ಈ KYC ಇದೆಯಾ ಅಥವಾ ಆಗಿಲ್ವಾ ಎಂದು ದೃಢೀಕರಿಸಿಕೊಳ್ಳಬೇಕು. ಇದೆಲ್ಲ ಕಡ್ಡಾಯವಾಗಿ ಮಾಡಲಾಗಿದ್ದು ಪ್ರತಿಯೊಬ್ಬರಿಗೂ ಅನ್ವಯವಾಗಲಿದೆ. ಇನ್ನು ವೀಕ್ಷಕರೇ, EPFO ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಅಡಿಯಲ್ಲಿ ಹೊಸ ಒಂದು ನಿಯಮವನ್ನ ಜಾರಿಗೆ ಮಾಡಲಾಗಿದ್ದು, ಇದೀಗ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ಎಸ್ ವೀಕ್ಷಕರೇ, PF ಮೊತ್ತದ ವರ್ಗಾವಣೆ ಇನ್ನಷ್ಟು ಸರಳವನ್ನಾಗಿಸಲು ಇದೀಗ EPFO ದೊಡ್ಡ ಹೆಜ್ಜೆಯನ್ನ ಮುಂದಿಟ್ಟಿದ್ದು, ಉದ್ಯೋಗಿಗಳ ಭವಿಷ್ಯ ನಿಧಿ PF ಖಾತೆ ವರ್ಗಾವಣೆಗೆ ಸಂಬಂಧಿಸಿದಂತೆ ಇದೀಗ ಹೊಸ ನಿಯಮದ ಅಡಿಯಲ್ಲಿ ಸುಲಭವನ್ನಾಗಿಸಿ ಮಾಡಲಾಗಿದೆ. ಎಸ್ ವೀಕ್ಷಕರೇ, ಉದ್ಯೋಗ ಬದಲಿಸುವಾಗ ಉದ್ಯೋಗಿಯ PF ಪ್ರಾವಿಡೆಂಟ್ ಫಂಡ್ ಖಾತೆಯ ವರ್ಗಾವಣೆಗಾಗಿ ಮುಂಚಿನ ವ್ಯವಸ್ಥೆಯ ಅನುಮೋದನೆ ಅಗತ್ಯವಿಲ್ಲ ಎಂದು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯವು ಪ್ರಕಟಣೆಯಲ್ಲಿ ತಿಳಿಸಿದೆ. ನೀವು ಸುಲಭವಾಗಿ ಉದ್ಯೋಗ ಬಿಟ್ಟ ಬಳಿಕ ನಿಮ್ಮ ಹಣವನ್ನು ವಿಡ್ರಾವಲ್ ಮಾಡಿಕೊಳ್ಳಬಹುದು. ಹಾಗೂ ವೀಕ್ಷಕರೇ, ಎಲ್ಲ ರೈಲ್ವೆಯಲ್ಲಿ ಪ್ರಯಾಣ ಮಾಡುವವರಿಗೂ ಕೂಡ ಹೊಸ ಬದಲಾವಣೆಯನ್ನ ಮಾಡಲಾಗಿದ್ದು, ಭಾರತೀಯ ರೈಲ್ವೆ ಪ್ರಾಧಿಕಾರವು ಇದೇ ತಿಂಗಳಿನಿಂದ ಜಾರಿಗೆ ಬರುವಂತೆ ದೇಶದ ಕೋಟ್ಯಾಂತರ ಪ್ರಯಾಣಿಕರಿಗಾಗಿ ಪ್ರಮುಖ ಬದಲಾವಣೆಯನ್ನ ಮಾಡಿದೆ. ಈ ಬದಲಾವಣೆಗಳು ಒಂದು ಕಡೆ ಪ್ರಯಾಣವನ್ನು ಗಂಭೀರವಾಗಿ ದುಬಾರಿಯಾಗಿಸುವ ಸಾಧ್ಯತೆಯೊಂದಿಗೆ ಮತ್ತೊಂದೆಡೆ ಪ್ರಯಾಣದ ಯೋಜನೆಗೆ ಹೊಸ ತೊಡಕುಗಳನ್ನು ಉಂಟು ಮಾಡುವ ಸಾಧ್ಯತೆ ಇದೆ. ಹೊಸ ನಿಯಮದ ಪ್ರಕಾರ ಇದೀಗ ಟಿಕೆಟ್ ಬುಕಿಂಗ್ ನಿಯಮಗಳಲ್ಲಿ ಹಣ ಹೆಚ್ಚಳ ಮಾಡಲಾಗಿದ್ದು, ರದ್ದತಿ ಶುಲ್ಕಗಳಲ್ಲಿ ಹೊಸ ಪದ್ಧತಿ ಜಾರಿಗೆ ಮಾಡಲಾಗಿದೆ. ಸೊ ನೀವು ಸ್ಕ್ರೀನ್ ಮೇಲೆ ನೋಡುತ್ತಿರುವ ಹಾಗೆ AC, ಸ್ಲೀಪರ್ ಮತ್ತು ಸೆಕೆಂಡ್ ಸಿಟ್ಟಿಂಗ್ ಸೇರಿದಂತೆ ಜನರಲ್ ಬೋಗಿಯಲ್ಲಿ ಪ್ರಯಾಣ ಮಾಡುವ ವೇಳೆಯಲ್ಲಿ ಎಷ್ಟು GST ಮತ್ತು ಎಷ್ಟು ರದ್ದತಿ ಶುಲ್ಕವನ್ನ ಪಾವತಿ ಮಾಡಬೇಕು ಎಂದು ಸ್ಕ್ರೀನ್ ಮೇಲೆ ನೋಡುತ್ತಿರಬಹುದು. ಸೊ ನೋಡಿದಿರಲ್ಲ ವೀಕ್ಷಕರೇ, ಇವು ಇಡೀ ದೇಶಾದ್ಯಂತ ಜಾರಿಗೆ ಆಗುತ್ತಿರುವ ಹೊಸ ರೂಲ್ಸ್, ಹೊಸ ನಿಯಮ ಆಗಿದ್ದು, ಪ್ರತಿ ಎಲ್ಲ ಜನಸಾಮಾನ್ಯರಿಗೆ ವಾಟ್ಸಪ್, ಫೇಸ್ಬುಕ್ ಅಲ್ಲಿ ಶೇರ್ ಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.